ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದ ನಡೀತಾ ಇರೋಂಥ ಒಂದು ಪ್ರಾಜೆಕ್ಟ್ ನ ನೋಡೋದಕ್ಕೆ ಬಂದಿದ್ದೀವಿ. ಬಟ್ ಈ ಬಿಲ್ಡಿಂಗ್ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಇದು ರೆಡ್ ಬ್ರಿಕ್ ಯೂಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಅದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು ಅಂತ ಹೇಳೋದಕ್ಕೆ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ನ ಮೇಸನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಈ ರೆಡ್ ಬ್ರಿಕ್ ಯೂಸ್ ಮಾಡಿ ಯಾಕೆ ಸರ್ ಈ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ತಾರೆ? ಯೂಶಲಿ ಇವಾಗ ರೀಸೆಂಟ್ ಡೇಸ್ ಅಲ್ಲಿ ಸಿಮೆಂಟ್ ಬ್ಲಾಕ್ ಯೂಸ್ ಮಾಡಿನೇ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಈ ಬ್ರಿಕ್ ನ ಯಾಕೆ ನೀವು ಪರ್ಟಿಕ್ಯುಲರ್ ಆಗಿ ಚೂಸ್ ಮಾಡಿದೀರಾ? ಯಾವ್ದು ಸಿಮೆಂಟ್ ಬ್ಲಾಕ್ ಹೋದ್ರೆ 6 ಇಂಚ್ ಕಾಲಮ್ ಹಾಕ್ತಿವಿ, ಇದು 9 ಇಂಚ್ ಕಾಲಮ್ ಹಾಕ್ಬೇಕು. ನಿಮ್ಗೆ ಸೈಜ್ ವೇರಿಯೇಷನ್ ಸೈಜ್ ಅರ್ಧ ಅಡಿ ವೇರಿಯೇಷನ್ ಆಗುತ್ತೆ. ಕೋಲ್ಡ್ ಆಗಿರುತ್ತೆ, ಬಿಲ್ಡಿಂಗ್ ಕೋಲ್ಡ್ ಆಗಿರ್ಲಿ ಅಂತ ಈ ಬ್ರಿಕ್ ಯೂಸ್ ಮಾಡ್ತಾರೆ. ಅದು ಸ್ವಲ್ಪ ಹೀಟ್ ಇರುತ್ತೆ. ನೋಡಿ 12.5 ಅಡಿ ಹೈಟ್ ಹಾಕಿದ್ವಿ, ಫಾಲ್ ಸೀಲಿಂಗ್ 10 ಅಡಿಗೆ ಮರ್ಜ್ ಆಗುತ್ತೆ, 2 ಅಡಿ ಬೀಮ್ ಇರುತ್ತೆ. ಈಗ ಒಂದು ಬ್ರಿಕ್ ಗೆ ಇದು 6 ಬ್ರಿಕ್ ಶ್ರಮ. ಈಗ ಸ್ಯಾಲಿಡ್ ಸಿಮೆಂಟ್ ಬ್ಲಾಕ್ ಬಂದು ಈಗ 40-45 ರೂಪಾಯಿ ತಗೊಳ್ತೀರಾ, ಇದು ಬಂದು ಒಂದು ಬ್ರಿಕ್ ಬಂದು 16.5-17 ರೂಪಾಯಿ ಆಗುತ್ತೆ. ಕೆಲಸನೂ ಜಾಸ್ತಿ ಆಗುತ್ತೆ, ಪಿಲ್ಲರ್ ಕಾಲಮ್ ಸ್ಟ್ರಕ್ಚರ್ದು ಜಾಸ್ತಿ ಆಗುತ್ತೆ, ಜಾಗನೂ ಜಾಸ್ತಿ ತಗೊಳುತ್ತೆ. ಇದು ಕಾಸ್ಟ್ ಜಾಸ್ತಿ ಇದು ಇದ್ರಲ್ಲೂ ಲೋಕಲ್ ಬರುತ್ತೆ, ಚೆನ್ನಾಗಿ ಚೇಂಬರ್ ಬ್ರಿಕ್ ಬರುತ್ತೆ. ಇದು ಚೇಂಬರ್ ಬ್ರಿಕ್. ಲೋಕಲ್ ಕಟ್ಟಿದ್ರೆ ಏನ್ ಪ್ರಯೋಜನ ಇಲ್ಲ. ಅದು ಏನಾಗುತ್ತೆ ಅಂತಂದ್ರೆ ಮಳೆಗಾಲದಲ್ಲಿ ಸೀಪೇಜ್ ಆಗುತ್ತೆ. ಸೀಪೇಜ್ ಅಂದ್ರೆ ಏನು ಅಂತ ತಿಳಿಸಿ. ಅಂದ್ರೆ ಈಗ ಮಳೆ, ತುಂತುರು ಮಳೆ ಸಿಂಪಲ್ ಬರ್ತಾ ಇರುತ್ತೆ, ಆ ಬ್ಯಾಕ್ ಸೈಡ್ ಮಳೆ ಹೊಡೆದಾಗ ಅದು ವೀಕ್ ಆಗ್ತಾ ಇರುತ್ತೆ. 20-25 ವರ್ಷ ಆದ್ಮೇಲೆ ವೀಕ್ ಆಗುತ್ತೆ. ಇದು ವೀಕ್ ಆಗಲ್ಲ. ಈಗ ಲೈಫ್ ಬಂದು ಸ್ಟ್ರಕ್ಚರೇ ಲೈಫ್. ಇದು ಸುಮ್ನೆ ನಾವು ಮರೆ ಕಟ್ಕೊಳ್ಳೋದು, ಇದೇನು ನಾವು 10th ವೈಜ್ಗೆ ನಾವು ಕಟ್ಟಲ್ಲ ಇದು. ಯಾಕಂದ್ರೆ ಸ್ಟ್ರಕ್ಚರ್ ಕಾಲಮ್ ಇರೋದ್ರಿಂದ ಅದಕ್ಕೆ ತಕ್ಕಾಗಿ ಅದಕ್ಕೆ ಸ್ಟ್ರಕ್ಚರ್ ಮಾಡಿರ್ತಾರೆ, ಇದಕ್ಕೆ ತಕ್ಕಾಗಿ ಇದಕ್ಕೆ ಸ್ಟ್ರಕ್ಚರ್ ಮಾಡಿರ್ತಾರೆ. ಅದು ಕಟ್ಟಿದ್ರೆ ಏನು ಕ್ವಾಲಿಟಿ ಕಮ್ಮಿ, ಇದು ಕ್ವಾಲಿಟಿ ಜಾಸ್ತಿ, ಆತರ ಏನಿಲ್ಲ. ನಿಮ್ಗೆ ಸಮ್ಮರ್ ಅಲ್ಲಿ ಕೋಲ್ಡ್ ಇರುತ್ತೆ, ಒಂದು ಟೆಂಪರೇಚರ್ ಬ್ಯಾಲೆನ್ಸ್ ಇರುತ್ತೆ. ಮಣ್ಣಿಗೆ ಐಸ್ ಇಲ್ಲ, ಇದು 100 ವರ್ಷ ಹಂಗೆ ಇರುತ್ತೆ. ಬ್ಲಾಕ್ ಏನಪ್ಪಾ ಅಂತಾರೆ ಒಂದು 50-60 ವರ್ಷ ವೀಕ್ ಆಗುತ್ತೆ. ಇಂಟೀರಿಯರ್ ಕೂಡ ನೀವು ಪ್ಲಾಸ್ಟಿಂಗ್ ಇಲ್ಲದೆ ಇದನ್ನ ಇಂಟೀರಿಯರ್ ಮಾಡ್ಕೋಬಹುದು, ಏನು ವೀಕ್ ಆಗಲ್ಲ ಗೋಡೆ, ಅದ್ರಲ್ಲಿ ಮಾಡಕ್ಕಾಗಲ್ಲ.